ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತೆರಿಗೆ ಭರಿಸದೆ ರಾಜ್ಯದಲ್ಲಿ ಓಡಾಡುತ್ತಿದ್ದ ವಾಹನಗಳನ್ನು ವಶಕ್ಕೆ ಪಡೆದ ಸಾರಿಗೆ ಆಯುಕ್ತರು. ವಿಜ್ಞಾನ ಕೇಂದ್ರದ ವಿನೂತನ ಮಾನವನ ಅದ್ಭುತ ದೇಹ ಗ್ಯಾಲರಿ ಉದ್ಘಾಟನೆ. ಯುನೈಟೆಡ್ ಆಸ್ಪತ್ರೆಯಲ್ಲಿ ರಂಜಾನ್ ಹಿನ್ನೆಲೆ ಇಫ್ತಾರ್ ಕೂಟ ಆಯೋಜನೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ತೆರಿಗೆ ಭರಿಸದೆ ಓಡಾಡುತ್ತಿರುವ ಹೊರ ರಾಜ್ಯದ ನೋಂದಾಯಿತ ವಾಹನಗಳನ್ನು ಕಲಬುರಗಿಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಜಂಟಿ ಸಾರಿಗೆ ಆಯುಕ್ತರಾದ ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಸ್ಪೆಷಲ್ ಡ್ರೈವ್ ನಡೆಸಿ ರಾಜ್ಯದಲ್ಲಿ ತೆರಿಗೆ ಭರಿಸದೆ ಓಡಾಡುತ್ತಿರುವ ಸರಕು ಸಾಗಣೆ ವಾಹನಗಳು, ಕ್ಯಾಬ್ಗಳು ಮತ್ತು ಹೊರ ರಾಜ್ಯಗಳಲ್ಲಿ ನೋಂದಣಿಯಾಗಿರುವ ಕ್ಯಾಬ್ ವಾಹನಗಳನ್ನು ಜಪ್ತಿ ಮಾಡಿದರು. ಈ ವೇಳೆ ಮಾತನಾಡಿದ ಉಪ ಸಾರಿಗೆ ಆಯುಕ್ತರಾದ ಆನಂದ್ ಪಾರ್ತಹಳ್ಳಿ ಅವರು, ರಾಜ್ಯದಲ್ಲಿ ತೆರಿಗೆ ಭರಿಸದೆ ಓಡಾಡುತ್ತಿದ್ದ ವಾಹನಗಳನ್ನು ಜಪ್ತಿ ಮಾಡಲಾಗಿದ್ದು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಪ್ರಭಾಕರ್ ಸಿ, ಸುರೇಶ್ ಕಾಜ್ಗಾರ್, ಮೋಟಾರ್ ವಾಹನ ನಿರೀಕ್ಷಕಿಯಾದ ವಿದ್ಯಾಸಾಗರ್, ಅನೂಪ್ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮೋಟಾರ್ ವಾಹನ ನಿರೀಕ್ಷಕರಾದ ವಿದ್ಯಾಸಾಗರ್, ಅನೂಪ್ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಲಾಸ್ಟ್ ಒಂದು 3-4 ಡೇಸಿಂದ ಮೊನ್ನೆ ನಮ್ಮ ಜಂಟಿ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ ಈ ಪಾಂಡಿಚೇರಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿ ನಮ್ಮಲ್ಲಿ ಓಡ್ತಾರ ವೆಹಿಕಲ್ಗಳನ್ನ ನಾವು ಇಲ್ಲಿವರೆಗೂ ಒಂದು 11 ವೆಹಿಕಲ್ಗಳನ್ನ ಡಿಟೈನ್ ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದೊಂದು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಸೊ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಪಾಂಡಿಚೇರಿಯಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ ಅಂತೇಳಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಅಂಥ ವೆಹಿಕಲ್ಗಳಿಗೆ ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ಇನ್ನು ಮುಂದೆನೂ ಸಹಿತ ಇದೇ ರೀತಿಯಾದ ಕ್ರಮವನ್ನು ಮುಂದುವರಿಸ್ತೀವಿ ನಾವು. ಸೊ ಯಾರಾದರೂ ಸಹಿತ ಈಗಾಗಲೇ ತಮ್ಮಲ್ಲಿ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಆದ ವೆಹಿಕಲ್ಗಳನ್ನ ಈಗ ನಮ್ಮಲ್ಲಿ ಬಂದು ತೆರಿಗೆ ತಾವಾಗಿನೇ ಕಟ್ಟಿದರೆ ಸ್ವಲ್ಪ ಮಟ್ಟಿಗೆ ತೆರಿಗೆ ಕಡಿಮೆ ಆಗುವ ಅವಕಾಶ ಇದೆ. ಈಗ ನಾವು ಹಿಡಿದ ಸಂದರ್ಭದಲ್ಲಿ ಹೆಚ್ಚಿನ ತೆರಿಗೆ ಕಟ್ಟಿಸ್ಲಿಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಈಗಾಗಲೇ ಪಾಂಡಿಚೇರಿ ಗಾಡಿಗಳು ಏನೇನು ರಿಜಿಸ್ಟ್ರೇಷನ್ ಮಾಡಿದಿರಲ್ಲ ಎಲ್ಲವನ್ನು ತಂದು ತಮ್ಮ ಸ್ವ ಇಚ್ಛೆಯಿಂದ ನಮ್ಮಲ್ಲಿ ತೆರಿಗೆ ಸಂದಾಯಿಸಿದಲ್ಲಿ ಆ ವೆಹಿಕಲ್ಗಳಿಗೆ ಯಾವುದೇ ಕ್ರಮ ವಹಿಸಲಾಗುವುದಿಲ್ಲ. ಆ ವೆಹಿಕಲ್ಗೆ ನಾವು ಕರ್ನಾಟಕದ ನಂಬರ್ನೂ ಸಹಿತ ಕೊಡ್ತೀವಿ. ನಾವು ಅದಕ್ಕೆ ಆ ನಂಬರ್ ತೊಗೊಂಡು ಇಲ್ಲಿ ಓಡಿಸ್ಲಿಕ್ಕೆ ಅವಕಾಶ ಇದೆ. ಸೊ ಇದುವರೆದು ಮತ್ತು ಇನ್ನು ಮುಂದೆ ಅವರು ಸಹಿತ ಪಾಂಡಿಚೇರಿಗೆ ಹೋಗಿ ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ತಮ್ಮ ಈ ಮೂಲಕ ಕೇಳ್ಕೊಳ್ತೀನಿ. ಇದು ಕೆಲವು ಜನಕ್ಕೆ ಕನ್ಫ್ಯೂಸ್ ಇದೆ ಸರ್. ಆಲ್ ಇಂಡಿಯಾ ಪರ್ಮಿಟ್ ಇದ್ದವರು ಎಲ್ಲಿನೂ ತೊಗೋಬೋದು ಅಂತ ಒಂದು ಇದಿದೆ ಸರ್. ಪಾಂಡಿಚೇರಿ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು. ಇದು ಯೆಲ್ಲೋ ಬೋರ್ಡ್ ಅಥವಾ ವೈಟ್ ಬೋರ್ಡಿಗೆ ಏನು ಕನ್ಫ್ಯೂಷನ್ ಇದೆ ಸರ್? ಅದನ್ನು ಇಲ್ಲ, ಇದು ನಾವು ಮಾತಾಡಕತ್ತಿದ್ದು ಬರೀ ವೈಟ್ ಬೋರ್ಡ್ ಸಲುವಾಗಿ ಅಷ್ಟೇ, ವೈಟ್ ಬೋರ್ಡ್ ವೆಹಿಕಲ್ಗಳನ್ನ. ಸೊ ಅಲ್ಲಿ ಒಂದು ನಾನು ಗೂಗಲಲ್ಲಿ ನೋಡಿದಾಗ ಅದು 15 ಲಕ್ಷ ಕೆಳಗಡೆ ಇರೋ ವೆಹಿಕಲ್ಗಳಿಗೆ 8,000 ಇಷ್ಟೇ ಟ್ಯಾಕ್ಸ್ ಇದೆ. ನಮ್ಮಲ್ಲಿ ಟ್ಯಾಕ್ಸು 10 ರಿಂದ 20 ಲಕ್ಷ ಮಿಡ್ಲಲ್ಲಿರೋ ಇನ್ವಾಯ್ಸ್ ರೇಟ್ ವೆಹಿಕಲ್ಗಳಿಗೆ 17% ಟ್ಯಾಕ್ಸ್, 11% ಸೆಸ್ ಅಂತ ತೊಗೋತೀವಿ ನಾವು. 20 ಲಕ್ಷ ಮೇಲೆ ಕೂಡ 18% ತೊಗೋತೀವಿ. ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ಕಡಿಮೆ ಟ್ಯಾಕ್ಸ್ ಅಲ್ಲಿ ಇರೋದನ್ನ ಅಲ್ಲಿ ರಿಜಿಸ್ಟ್ರೇಷನ್ ಬಂದು ಇಲ್ಲಿ ಓಡಿಸ್ತಾ ಇದ್ದಾರೆ. ಯಾವುದೇ ವೆಹಿಕಲ್ ಅದರ್ ಸ್ಟೇಟ್ ವೆಹಿಕಲ್ನ ನಮ್ಮಲ್ಲಿ ಓಡಿಸ್ಬೇಕಾದ್ರೆ 12 ತಿಂಗಳು ಮಾತ್ರ ಅವಕಾಶ ಇರ್ತದೆ. ಇವ್ರದ್ದು ಯಾವುದೂ ಅಡ್ರೆಸ್ಸು ಅಲ್ಲಿ ಇರೋದಿಲ್ಲ, ಏನೂ ಇರೋದಿಲ್ಲ. ಸುಮ್ಮನೆ ರಿಜಿಸ್ಟ್ರೇಷನ್ ಪರ್ಪಸ್ ಅಲ್ಲಿ ಮಾಡ್ಕೊಂಡು ಇಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಇದು ತಪ್ಪು ಇರೋದ್ರಿಂದ ನಾವು ವೆಹಿಕಲ್ಗಳನ್ನ ನಾವು ಸೀಸ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೇನೂ ಸಹಿತ ನಮ್ಗೆ ಎಷ್ಟು ವೆಹಿಕಲ್ಗಳು ಸಿಗುತ್ತೋ ಅಷ್ಟು ವೆಹಿಕಲ್ಗಳನ್ನ ಸೀಸ್ ಮಾಡ್ತಾ ಇರ್ತೀವಿ. ಆಗಲೇ ಹೇಳಿದಂಗೆ ಅವಾಗೇ ಬಂದು ಕಟ್ಟರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದು, ಟ್ಯಾಕ್ಸ್ ತೆರಿಗೆ ಕಡಿಮೆ ಆಗ್ಬೋದು. ನಾವು ಇಡುತ್ತ ಸಂದರ್ಭದಲ್ಲಿ ಹೆಚ್ಚಿನ ತೆರಿಗೆ, ಹೆಚ್ಚಿನ ದಂಡ. ಕಲಬುರಗಿ
ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ವಿನೂತನವಾಗಿ ಸ್ಥಾಪಿಸಲಾದ ಮಾನವನ ಅದ್ಭುತ ದೇಹ ಗ್ಯಾಲರಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ನೂತನವಾಗಿ ಸ್ಥಾಪನೆ ಮಾಡಲಾದ ಮಾನವನ ಅದ್ಭುತ ದೇಹ ಗ್ಯಾಲರಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ್ ರಿಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಮಾನವನ ಅದ್ಭುತ ದೇಹ ಗ್ಯಾಲರಿಯನ್ನು ನಿರ್ಮಿಸಲಾಗಿದ್ದು, ನಮ್ಮ ದೇಹದ ಹೇಗೆ ಅಸ್ಥಿಪಂಜರವಾಗಿ ಕಾಣಬಹುದು ನೋಡಬಹುದಾಗಿದೆ. ಮನುಷ್ಯನ ದೇಹ ಎಷ್ಟು ಸಂಕೀರ್ಣ ಎಂಬುದಕ್ಕೆ ಉತ್ತರ ಸಿಗುತ್ತದೆ. ಇದು ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿ ನೀಡಬಲ್ಲದು ಎಂದು ಅಭಿಪ್ರಾಯಪಟ್ಟರು. Yes, sir. Coming, sir. So I'm really congratulating and appreciating the efforts made by the District Science Center. Particularly this will be very useful for the children, particularly school children who are in the high school or even at PU level also. This is very useful and very knowledgeable. Even even evenings, even also elder persons also they can visit who are not known about our body mechanism. Very really this will enlighten everyone how to maintain good health. This is telling everything about the different parts, functioning of the different parts of the body. Really, I am appreciating the Science Center for making all these efforts. Once again, I am congratulating them.
ಸಮಾರಂಭದಲ್ಲಿ ಜಿಮ್ಸ್ನ ಅಂಗರಚನಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಜ್ಕುಮಾರ್ ಕೆಆರ್, ಜಿಲ್ಲಾ ವಿಜ್ಞಾನ ಅಧಿಕಾರಿ ಸುನಿಲ್ ಕೆಎಂ ಸೇರಿದಂತೆ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಯುನೈಟೆಡ್ ಆಸ್ಪತ್ರೆಯಲ್ಲಿ ರಂಜಾನ್ ಹಿನ್ನೆಲೆ ಇಫ್ತಾರ್ ಕೂಟ ಆಯೋಜನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮುಸ್ಲಿಮರ ರಂಜಾನ್ ಉಪವಾಸ ನಡೆಯುತ್ತಿದ್ದು, ಕಲಬುರಗಿಯಲ್ಲಿ ಯುನೈಟೆಡ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಇಫ್ತಾರ್ ಕೂಟ ಆಯೋಜಿಸುವ ಮೂಲಕ ಮಾದರಿಯಾದರು. ಹಿಂದೂ ಮುಸ್ಲಿಮರು ಇಫ್ತಾರ್ನಲ್ಲಿ ಭಾಗಿಯಾಗುವ ಮೂಲಕ ಸಮಾನತೆಯ ಸಂದೇಶವನ್ನು ಎಲ್ಲೆಡೆ ಸಾರಿದ್ರು. ಸಹ ಪಂಕ್ತಿಯಲ್ಲಿ ಕೂತು ಇಫ್ತಾರ್ ನಡೆಸುವ ಮೂಲಕ ಸೂಫಿ ಸಂತರ ನಾಡಿನ ಭಾವೈಕ್ಯತೆಯನ್ನು ಸಾರಿದರು. ಹಿಂದೂ ಮುಸ್ಲಿಮರಲ್ಲದೆ ಕ್ರೈಸ್ತರು ಕೂಡ ಭಾಗವಹಿಸಿ ಇಫ್ತಾರ್ನಲ್ಲಿ ಭಾಗವಹಿಸಿದರು. ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಉಪವಾಸ ತೊರೆಯುವ ಮುಸ್ಲಿಮರಿಗಾಗಿ ಹಣ್ಣು ಹಂಪಲು, ಸಮೋಸದಂತಹ ತಿಂಡಿ ತಿನಿಸು, ಪಾನೀಯ ಹಾಗೂ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಸಿದ್ದಾರೆಡ್ಡಿ ಅವರ ಆಹ್ವಾನವನ್ನು ಸ್ವೀಕರಿಸಿದ ಮುಸ್ಲಿಮರೆಲ್ಲರೂ ಇಫ್ತಾರ್ನಲ್ಲಿ ಭಾಗಿಯಾಗಿ ಉಪವಾಸ ತೊರೆದರು. ಬಳಿಕ ನಮಾಜ್ ನಿರ್ವಹಿಸಿ ಇಫ್ತಾರ್ ಆಯೋಜನೆ ಮಾಡಿದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಿದರು. ಒಟ್ಟಿನಲ್ಲಿ ಸೂಫಿ ಶರಣರ ನಾಡು ಕಲಬುರಗಿಯಲ್ಲಿ ಇಫ್ತಾರ್ ಕೂಟವನ್ನು ಹಿಂದೂ ವ್ಯಕ್ತಿಯೋರ್ವರು ಆಯೋಜಿಸುವ ಮೂಲಕ ನಾಡಿನ ಭಾವೈಕ್ಯತೆಗೆ ನಾಂದಿ ಹಾಡಿದ್ದಾರೆ. ಪರಸ್ಪರ ಪ್ರೀತಿ ಸ್ನೇಹವೇ ಈ ನಾಡಿನ ಆಸ್ತಿ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಇವತ್ತು 19ನೇ ರಂಜಾನ್ದ 19ನೇ ದಿನ, 19ನೇ ರೋಜಾ ಅಂತ ಹೇಳ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆ ಪ್ರಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಫ್ತಾರ್ ಒಂದು ಕೂಟ ಆರ್ಗನೈಸ್ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಬಂಧು ಬಾಂಧವರು ಮತ್ತು ಎಲ್ಲ ಯುನೈಟೆಡ್ ಆಸ್ಪತ್ರೆಗೆ ಸಂಬಂಧಪಟ್ಟಂಥವರು, ಹಿತೈಷಿಗಳು ಎಲ್ಲರೂ ಇವತ್ತು ಒಂದಾಗಿ ಇಲ್ಲಿ ಬಂದು ಒಂದು ಇಫ್ತಾರ್ ಸೆಲೆಬ್ರೇಟ್ ಮಾಡೋ ಮೂಲಕ ಈ ಒಂದು 19ನೇ ದಿನ ನಾವು ಇಫ್ತಾರನ್ನು ಆಚರಿಸ್ತಿದ್ವಿ. ಪ್ರತಿ ವರ್ಷದಂತೆ ಇದು ಒಂದು ಸಾಂಕೇತಿಕ, ಕೇವಲ ಒಂದು ಸಾಂಕೇತಿಕವೇ ಅಲ್ಲ, ಆದರೆ ನಮ್ಮ ಎಲ್ಲರದ ಒಂದು ಭಾವನೆಯ ರೆಪ್ರೆಸೆಂಟೇಷನ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತಂದರೆ, ಸಮಾಜದಲ್ಲಿ ಒಂದು ಪ್ರಾಮುಖ್ಯ ಇರತಕ್ಕಂಥದ್ದು ನಮ್ಮೆಲ್ಲರೂ ಒಂದು ಒಗ್ಗಟ್ಟಿನಿಂದ ಪ್ರತಿಯೊಂದು ಕೆಲಸ ಮಾಡ್ತಕ್ಕಂಥದ್ದು, ಒಗ್ಗಟ್ಟಿನಿಂದ ಒಬ್ಬರು ಸಂತೋಷ ಮತ್ತು ಖುಷಿಯನ್ನು ಆಚರಿಸ್ತಕ್ಕಂಥದ್ದು. ಈ ಇನ್ನೊಬ್ಬರ ಖುಷಿಯಲ್ಲಿ ನಾವು ಭಾಗಿದಾರರಾಗಲಿಕ್ಕೆ ನಾವು ಇಚ್ಛೆ ಅಷ್ಟೇ ಒಂದು ಸ್ವಚ್ಛ ಮನಸ್ಸಿನಿಂದ, ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಭಾಗಿಯಾಗಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. अस्सलाम वालेकुम, नमस्ते, आदाब। आज अल्हम्दुलिल्लाह यूनाइटेड सुपर स्पेशलिटी हॉस्पिटल के जो ओनर हैं विक्रम सिद्धारेड्डी साहब की जानिब से एक इफ्तार पार्टी ऑर्गेनाइज़ की गई थी यूनाइटेड हॉस्पिटल के प्रेमिसेस में, जहाँ पे शहर के तमाम मोअज़्ज़िज़ लोग यहाँ पर मौजूद थे, हर वर्ग के लोग यहाँ पर मौजूद थे। यही इस इफ्तार पार्टी की खूबसूरती है और यही जो गुलबर्गा हमेशा
जो गंगा जमुना तहजीब के लिए जाना जाता है, तो आज यहाँ पर देख सकते हैं हर समाज के लोग, हिंदू मुस्लिम सिख ईसाई, हर समाज के लोग आपस में मिलकर बैठकर इफ्तार खोलकर एक दूसरे को ग्रीटिंग्स देकर सब लोग खुशी से इफ्तार किए हैं। यही हमारे गुलबर्गे की जो खूबसूरती है, जो विक्रम सिद्धारेड्डी साहब कई सालों से करते हुए आ रहे हैं। मैं विक्रम सिद्धारेड्डी साहब को दिल की गहराइयों से मुबारकबाद देता हूँ एक बेहतरीन इफ्तार पार्टी ऑर्गेनाइज करने में। थैंक यू। अस्सलाम वालेकुम सभी को। आज यहाँ हम सब लोग इधर यूनाइटेड हॉस्पिटल में जो यहाँ इफ्तार पार्टी के हमारे विक्रम सिद्धारेड्डी साहब के जो इफ्तार पार्टी के लिए आए हुए, हमारे वालिद साहब आने वाले थे सेशन असेंबली के कारण, हम आए उनके तरफ से। मैं सबको उनके तरफ से और हमारे फैमिली की तरफ से सबको ये रमज़ान का जो महीना है दिल से मुबारक देना चाहता हूँ। और हमारे मज़हर साहब बोले जैसे हम सब लोग बचपन से भाईचारे जैसे गुलबर्गा में ये बहुत अच्छा माहौल है हमारे गुलबर्गा में बोल के, ऐसे ही हम सब लोग भाईचारा में रह के ईद बनाएंगे और सब ईद बनाएंगे बोल के मैं दिल से शुक्रिया करता हूँ। धन्यवाद। यूनाइटेड हॉस्पिटल की तरफ से जो इफ्तार पार्टी अरेंज की गई है, यहाँ पर हम सब लोग मौजूद हैं और ये इफ्तार पार्टी इस बात का प्रतीक है कि हम सब हिंदू मुस्लिम सिख ईसाई सब एक ही हैं, कोई अलग अलग नहीं है। ऊपर वाले ने सबको एक ही दर्जा दिया है और सबसे बड़ी पोस्ट है इंसानियत, जिसको लोग भूल जाते हैं। इंसानियत को नहीं भूलना चाहिए, सबको मिलजुल के रहना चाहिए, भेदभाव नहीं करना चाहिए, कम्युनल नहीं रहना चाहिए, सेकुलर रहना चाहिए। तो बस मैं यही कहना चाहता हूँ, इस ईद में सब लोग एक दूसरे को साथ दें, हर मज़हब के लोग एक दूसरे को साथ दें। सब ये बहुत अच्छी बात है। जैसे विक्रम साहब यहाँ पर 14 साल से ऑर्गेनाइज़ कर रहे हैं, हम लोग भी पंजाब फुटवेयर मॉल में 5-6 साल ऑर्गेनाइज़ किए हैं। और मैं आपको एक चीज़ बताना चाहता हूँ जो बहुत सारे लोगों को नहीं मालूम, हमारा जो गोल्डन टेम्पल है, जो हमारा सबसे बड़ा गुरुद्वारा है जहाँ पर हर मज़हब के लोग जाते हैं, हिंदू मुस्लिम सिख ईसाई सब जाते हैं, उसका जो फाउंडेशन स्टोन है वो मियाँ मीर साहब, उस ज़माने के जो संत पैगंबर पीर रह चुके हैं, मियाँ मीर साहब, उन्होंने रखा है। तो मतलब उस ज़माने से 400-500 साल पहले से ही सिख धर्म एक सेकुलर धर्म है, जहाँ पर हिंदू संतों की और मुस्लिम पीरों की महानता को इम्पोर्टेंस दिया गया है। हमारे जो फर्स्ट गुरु नानक देव जी हैं, उनके साथ 2 लोग आपको हमेशा दिखेंगे, जिसमें एक मर्दाना साहब थे जो रबाब बजाते थे, वो मुस्लिम थे, और जो बाला साहब उनकी कविता को उच्चारण करते थे वो हिंदू थे। तो इस चीज़ों से पता चलता है कि हिंदू मुस्लिम सिख ईसाई ಈ ಸಂಭ್ರಮದ ಇಫ್ತಾರ್ ಕೂಟದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿದಂತೆ ವಿವಿಧ ಧರ್ಮ ಪಂಗಡದ ಮುಖಂಡರು ಭಾಗವಹಿಸಿದ್ದರು, ಸಮಾನತೆಯ ಸಂದೇಶವನ್ನು ಸಾರಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತೆರಿಗೆ ಭರಿಸದೆ ರಾಜ್ಯದಲ್ಲಿ ಓಡಾಡುತ್ತಿದ್ದ ವಾಹನಗಳನ್ನು ವಶಕ್ಕೆ ಪಡೆದ ಸಾರಿಗೆ ಆಯುಕ್ತರು. ವಿಜ್ಞಾನ ಕೇಂದ್ರದ ವಿನೂತನ ಮಾನವನ ಅದ್ಭುತ ದೇಹ ಗ್ಯಾಲರಿ ಉದ್ಘಾಟನೆ. ಯುನೈಟೆಡ್ ಆಸ್ಪತ್ರೆಯಲ್ಲಿ ರಂಜಾನ್ ಹಿನ್ನೆಲೆ ಇಫ್ತಾರ್ ಕೂಟ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.